ಬಜೆಟ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಪರ ಭಾಷಣ ಮಾಡಿ ಜನಸಾಮಾನ್ಯರಿಗೆ ಏನೂ ಕೊಟ್ಟಿಲ್ಲ ಅಂತಂದ್ರು. ಎಲ್ಲ ಕಡೆನೂ ಅದೇ ಹೇಳ್ತಾರೆ. ಕಾಂಗ್ರೆಸ್ ಅಧಿಕಾರ ಕಡೆ ಜನಸಾಮಾನ್ಯರಿಗೆ ಏನೂ ಕೊಟ್ಟಿಲ್ಲ, ಇನ್ನೆಲ್ಲ ಜನಸಾಮಾನ್ಯರಿಗೆ ಏನೂ ಕೊಟ್ಟಿಲ್ಲ. ಝೀರೋ. ಕೊಟ್ಟಿದ್ಯಾರು ಕೊಮಟೆ ಹಾಕಕ್ಕೆ ಅಂತ ಯಾರು ಕೇಳಲ್ಲ. ಇಬ್ಬರದು ಅದೇ. ಬಿಜೆಪಿ ಸರ್ಕಾರದ ಆಧುನಿಕ ಚಕ್ರವ್ಯೂಹ ನಿರ್ಮಿಸ್ಬಿಟ್ಟಿದ್ದಾರೆ. ಅದ್ರ ರೈತರು ವಿದ್ಯಾರ್ಥಿಗಳೆಲ್ಲ ಸಿಕ್ಕಾಕೊಂಡಿರ್ಬೋದು. ಬಟ್ ಸಿಕ್ಕಾಕೊಂಡಿದ್ರೆ ರೈತರು, ವಿದ್ಯಾರ್ಥಿಗಳು, ಮಧ್ಯಮ ವರ್ಗದವರು, ಸಮಾಜದ ಇತರ ವರ್ಗದವರು ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ 240 ಸೀಟ್ ಆದರೂ ಯಾಕೆ ಬರುತ್ತೆ ಅವ್ರಿಗೆ? ಹೌದು, ಅಷ್ಟು ಸೀಟು ಏನಕ್ಕೆ ಬರುತ್ತೆ? ನೀವು ಬರೀ 98ಕ್ಕೆ ಯಾಕೆ ನಿಂತ್ಕೋತೀರಿ? ಅಥವಾ 96ಕ್ಕೋ 98ಕ್ಕೋ 100ಕ್ಕೋ ಅಷ್ಟಕ್ಕೋ ಯಾಕೆ ನಿಂತ್ಕೋತೀರಿ? ಅವ್ರಿಗೆ ಯಾಕೆ 240 ಬಂದ್ಬಿಡುತ್ತೆ? ಹಂಗಾರೆ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ಮೇಲೆ ದೇಶವೇ ಭಯದಲ್ಲಿದೆ ಅಂತ ಹೇಳಿದ್ರು. ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ. ಕಮಲ ಆಕಾರದಲ್ಲಿದೆಯಂತೆ ಈ ವ್ಯೂಹ ರಚನೆಯಲ್ಲಿ. ಯಾರದು 6 ಮಂದಿ ಅಂದರೆ ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್, ಅಜಿತ್ ದೋವಲ್, ಅಂಬಾನಿ, ಅದಾನಿ ಇವರೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ. ಇದು ಓಲ್ಡ್ ಸ್ಟೋರಿ. ಇದಕ್ಕೆ ಒಂದು 2 ಹೊಸ 2 ಹೆಸರು ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ಅಷ್ಟೇ. ಕೇಂದ್ರ ಸರ್ಕಾರ ಬರೀ ಅಂಬಾನಿ, ಅದಾನಿಗಳಿಗೆ ಇದ್ದಂತೆ ಎಲ್ಲ ಮಾಡ್ತಾ ಇದ್ದಾರೆ. ಅಗ್ನಿವೀರದ್ದು ಕೇಳಿದ್ದಕ್ಕೆ ಎಲ್ಲರ ಗಲಾಟೆ ಎಪ್ಸಿದ್ದಾರೆ. ಮತ್ತು ರಕ್ಷಣಾ ಮಂತ್ರಿಗಳಿದ್ದಾರೆ, ನೀವು ಅನುಮತಿ ಕೊಡಿ, ನಾನು ಈಗಲೇ ಪ್ರಕಟಣೆ ಕೊಡ್ತೀನಿ, ಅಗ್ನಿವೀರದಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದನ್ನು ಈಗಲೇ ಕೊಡ್ತೀನಿ ಬನ್ನಿ ಅಂತ. SC/ST OBCಗಳಿಗೆ ಬಜೆಟ್ ಅಲ್ವಾ ಇಲ್ವಾ ಅಂತೇನೋ ಕೇಳಿದ್ದಕ್ಕೆ ನಿರ್ಮಲಾ ಸೀತಾರಾಮನ್ನು ತಲೆ ಚೆಚ್ಕೊಂಡ್ರಂತೆ ಹೌಸ್ ಒಳಗಡೆನೇ. ಅಯ್ಯೋ ನನ್ನ ಹಣೆ ಬರಹ ಅಂತ. ಬಜೆಟ್ ಕಾ ಜೋ ಹಲ್ವಾ ಹೈ ಸರ್, ಯೆ ಬಟ್ ರಹಾ ಹೈ. ರಾಹುಲ್ ಗಾಂಧಿ ಹೇಳೋದು ಸುಲಭ, ಮೋದಿ, ಅಮಿತ್ ಶಾ ಇದ್ದೇ ಇರ್ತಾರೆ. ಮೋಹನ್ ಭಾಗವತ್ ಇವ್ರು ಮೊದಲಿಂದಾನು ಹೇಳ್ತೀರಿ RSS ಅನ್ನೋದು. ಆ ಕಡೆಯಿಂದ RSS BJP ದೂರ ಹೋಗ್ಬಿಟ್ಟಿದೆ ಅಂತ ಅನ್ನೋದು, ಈ ಕಡೆಯಿಂದ ಅವರೇ ಇದ್ದಾರೆ ಅನ್ನೋದು. ಅದಾನಿ, ಅಂಬಾನಿ ಏನು ಅವ್ರನ್ನ ದೇಶದಿಂದ ಓಡಿಸ್ಬಿಡ್ತೀರಾ ನೀವು? ಏನು ಓಡಿಸೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ನಿಮ್ಮ ಸರ್ಕಾರ ಬಂದರೆ ಓಡಿಸ್ಬಿಡ್ತೀರಾ? ಬೀಗ ಹಾಕಿಸ್ಬಿಟ್ಟು ಆಚೆ ಕಳಿಸ್ಬಿಡ್ತೀರಾ ಅವ್ರನ್ನ? ಓಕೆ, ನೀವು ಅವ್ರ ವಿರುದ್ಧವಾಗಿ ಇನ್ಯಾರನ್ನೋ ಎನ್ಕರೇಜ್ ಮಾಡಿದ್ರೆ ಅವಾಗ ನಿಮ್ಮನ್ನು ಅವರಿಬ್ಬರ ಹೆಸರು ನಿಮ್ಮನ್ನು ಬೈಯೋಕ್ಕಾಗಲ್ವಾ ಯಾರಿಗೂ? ಸುಲಭ ಅಲ್ಲ. ಈಗ ಇವರು 6 ಜನ ದೇಶವರೆಲ್ಲ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದಾದರೆ, ಈಗ ಸುಮ್ಮನೆ ಯಾರು ಉದಾಹರಣೆಗೆ ಜೋಕ್ಗೆ ಕಾಂಗ್ರೆಸ್ಸಲ್ಲಿ ತ್ರಿಮೂರ್ತಿಗಳು ಕಾಂಗ್ರೆಸ್ಸನ್ನು ಕಂಟ್ರೋಲ್ ಮಾಡ್ತಿದ್ದಾರೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅಂತಂದ್ರೇನು? ಒಪ್ಕೊಳ್ಳುವಂಥ ವಿಷಯ. ಈ ಸಿಸ್ಟಮ್ ಆಫ್ ಸಮ್ ಇಂಟರ್ನಲ್ ಕ್ಯಾಬಿನೆಟ್ ಥರ ಅಥವಾ ಒಂದು ಕ್ಲೋಸ್ ಸರ್ಕಲಲ್ಲಿ ಫಾರ್ಮ್ ಆಗೋದು ಎಲ್ಲ ಸರ್ಕಾರದಲ್ಲೂ ಇದೆ. ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಇರಲಿಲ್ವಾ? ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಇರಲಿಲ್ವಾ? ಇದೇ ಆರೋಪ ಆಯಿತು. ದಿ ಮೋಸ್ಟ್ ಪವರ್ಫುಲ್ ಮೆನ್ ಅರೌಂಡ್ PM ಅಂತಾಗಲೂ ಸ್ಟೋರಿ ಬರ್ತಿತ್ತು, ನೋಡ್ತಿದ್ದೆ ನಾನು. ಇರಲಿಲ್ವಾ ಅದು? ಈಗ ರಾಹುಲ್ ಗಾಂಧಿ ಸುತ್ತಲೇ ಇಲ್ವಾ? ಯಾರು ಕೇಳಿದ್ರೆ ಎಲ್ಲ ಜೈರಾಮ್ ರಮೇಶ್, ವೇಣುಗೋಪಾಲ್, ಸುರ್ಜೇವಾಲಾ ಡಿಸೈಡ್ ಮಾಡ್ತಾರೆ ಅಂತಾರಲ್ಲಪ್ಪ. ಅವರು ಆಪರೇಟ್ ಮಾಡ್ತಾರೆ. ಇರುತ್ತೆ. ಬಿಯಾಂಡ್ ದಟ್ ಯು ಹ್ಯಾವ್ ಟು ಗೋ ಅನ್ಲೆಸ್ ಯು ಕ್ಯಾನ್ ಪ್ರೂವ್. ನಾ ಹೇಳ್ತಿರೋದು ಬರೀ ಭಾಷಣ ಮಾಡೋ, ಅಲಿಗೇಷನ್ ಮಾಡೋದಲ್ಲ. ಪ್ರೂವ್ ದಟ್ ದೋಸ್ ಟು ಹ್ಯಾವ್ ಟೇಕನ್ ಅನ್ಫೇರ್ ಅಡ್ವಾಂಟೇಜ್ ಎಲ್ಲಿ ಅನ್ನೋದನ್ನು ಅದನ್ನು ಹೇಳಬೇಕು, ಸುಮ್ಮನೆ ಹೇಳೋದಲ್ಲ. ಮೂಗಿನಲ್ಲಿ ರಕ್ತಸ್ರಾವವಾಗಿ ನಂತರ ಚಿಕಿತ್ಸೆ ಪಡೆದು ಗುಣಮುಖವಾಗಿರುವಂತಹ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಚೇತರಿಸಿಕೊಂಡು ದೆಹಲಿಗೆ ತೆರಳಿದ್ದಾರೆ ಎನ್ನಲಾಗ್ತಾ ಇದೆ. ಕೆಲಸದ ಒತ್ತಡ ಹೆಚ್ಚು, ಪ್ರಯಾಣದ ಕಾರಣ ಅವರು ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇರಲಿಲ್ಲ ಅಂತ ನಿಖಿಲ್ ಹೇಳಿದ್ದಾರೆ. ನಿದ್ದೆ ಮಾಡೋದು ಅವ್ರ ಕೆಲಸ ಮಾಡಬೇಕು, ಅವ್ರ ಆರೋಗ್ಯ ಅವ್ರು ಕಾಪಾಡ್ಕೋಬೇಕು. ಅವ್ರಿಗೆ ಗೊತ್ತಿದೆ ತಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಬಯಸಿದಷ್ಟು ಗಟ್ಟಿಯಾಗಿಲ್ಲ ಅದು ಅನ್ನೋದು ಅವ್ರಿಗೆ ಗೊತ್ತಿದೆ, ಅರಿವಿದೆ. ಅದ್ರ ಪ್ರಕಾರ ಅವ್ರು ಕ್ರಮ ತಗೋಬೇಕು. ಅದಕ್ಕೆ ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕಿನ್ನಾರಾದರೆ ಅದಕ್ಕೆ ಕಷ್ಟ, ಅದು ಅಷ್ಟೇ. ಬ್ಯಾಲೆನ್ಸ್ ಮಾಡಿ. ಎವ್ರಿಬಡಿ ನೋಸ್. ದೆಹಲಿ ಕೋಚಿಂಗ್ ಸೆಂಟರ್ಗಳಿಗೆ ನೀರು ನುಗ್ಗಿ 3 ಜನ ಸಿವಿಲ್ ಆಕಾಂಕ್ಷಿಗಳು ಮೃತಪಟ್ಟ ಸುದ್ದಿ ವಿಪರೀತ ಸುದ್ದಿ ಮಾಡಿದೆ. ಸಿಕ್ಕಾಪಟ್ಟೆ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲಿ ಸೆಲ್ಲಾರ್ನಲ್ಲಿ ಅದನ್ನು ಲೈಬ್ರರಿ ಮಾಡಿದ್ರಂತೆ. MCDನವರು ಚರಂಡಿ ಕ್ಲೀನ್ ಮಾಡಿಲ್ವಂತೆ. ನೀರು ಪ್ರವಾಹದ ರೀತಿ ಬಂದು 3 ಮಕ್ಕಳು ಹೋಗ್ಬಿಟ್ವು ಒಂದೇ ಸಮ. ಸರಿ, ಇದಕ್ಕೆ ಆಪ್ ರೆಸ್ಪಾನ್ಸಿಬಲ್ ಅಂತ BJPನವರೇ ರೆಸ್ಪಾನ್ಸಿಬಲ್ ಅಂತ ಆಪ್. ಈ ಆಪ್ದೊಂದು ಪ್ರಾಬ್ಲಮ್ ಇದೆ. ಏನಾದರೂ ಒಳ್ಳೇದಾಗ್ಬಿಟ್ರೆ ಎಲ್ಲಿ ಚಂದ್ರನ ಮೇಲೆ, ಮಂಗಳ ಗ್ರಹದ ಮೇಲೆ, ಅದು ಅವ್ರದ್ದೇ, ಅವ್ರ ಕೊಡುಗೆ, ಅದು ಅವ್ರದ್ದೇ. ಕೆಟ್ಟದಾದ್ರೆ ಏನಾದರೂ ಪಾತಾಳದಲ್ಲಿ ಕೆಟ್ಟದಾಗ್ಬಿಟ್ರೆ ಅದು BJPಯವ್ರದ್ದೇ ಅಥವಾ ಬೇರೆಯವ್ರದ್ದೇ. ಏನಾದರೂ ಸರಿ. ಇವರಂತ ಎಣ್ಣೆ ಹಾಕೊಂಡು ಮೈಗೆ ಓಡಾಡೋ ಗಿರಾಕಿಗಳು ಇನ್ನೊಬ್ರಿಲ್ಲ, ಎಲ್ಲ ಇನ್ನೊಬ್ರ ಮೇಲೆ ತಾಕ್ಬಿಡೋದು. ಅಧಿಕಾರ ಬೇಕು ಅಂದಾಗ ನನಗೆ ಬೇಕು, ಅಧಿಕಾರ ಡಿಸ್ಚಾರ್ಜ್ ಮಾಡುವಂದಾಗ ನಂದಲ್ಲ, ಅದು ಹೌದು ಅಂದ್ಬಿಡೋದು. ಜವಾಬ್ದಾರಿ ತಗೊಳ್ಳಲ್ಲ. ಭಾಳ ಉಡಾಫೆಪ್ಪ ಇದು ಮಾತ್ರ ಇವರದ್ದು. ಬೇಸಿಕ್ ಸಿವಿಕ್ ಅಪೆತಿನ ಜವಾಬ್ದಾರಿ ತಗೋಬೇಕು. ಹೌದು, ದೇರ್ ಇಸ್ ಸಮಥಿಂಗ್ ರಾಂಗ್, ಎಸ್, ಸರಿ ಮಾಡೋಣ, ತಗೋಬೇಕು.
ಎಸ್. ಬಿಹಾರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖಭಂಗವಾಗಿದೆ. ಮೀಸಲಾತಿ ಮಿತಿಯನ್ನು 50% 65% ಹೆಚ್ಚಿಸಲು ಅನುವು ಮಾಡಿಕೊಡುವ ಬಿಹಾರ ಸರ್ಕಾರದ ಕಾನೂನು ತಿದ್ದುಪಡಿಯನ್ನ ರದ್ದುಪಡಿಸಿದ ಪಾಟ್ನಾ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ಸೋಮವಾರ ನಿರಾಕರಿಸಿದೆ. ಇನ್ನು ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ಗೆ ಜಾಮೀನು ನೀಡಿದ್ದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ಜಾರಿ ನಿರ್ದೇಶನಾಲಯಕ್ಕೆ ಸಹ ಹಿನ್ನಡೆಯಾಗಿದೆ. ಜಾಮೀನು ರದ್ದು ಮಾಡಲು ನಿರಾಕರಿಸಿದಂತಹ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿದೆ. ಸೊರೇನ್ಗೆ ಜಾಮೀನು ನೀಡಿರುವ ಜಾರ್ಖಂಡ್ ಹೈಕೋರ್ಟ್ನ ಕ್ರಮ ಸರಿ ಅಂತ ಸಮರ್ಥಿಸಿಕೊಂಡಿದೆ ಸುಪ್ರೀಂ ಕೋರ್ಟ್. ಆಲ್ ರೈಟ್. ಮೀಸಲಾತಿ ಇದು ರಾಜ್ಯ ಸರ್ಕಾರಗಳು ನಿಮಗೆ ಬೇಕಾದಂಗೆ ಬಂದಂಗೆಲ್ಲ ಮಾಡಿಕೊಂಡ್ರೆ ಇದೇ ಪರಿಸ್ಥಿತಿ ಬರುತ್ತೆ. ಅನ್ಲೆಸ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಒಳಕ್ಕೆ ಬರಬೇಕು, ಇಲ್ಲ ಸುಪ್ರೀಂ ಕೋರ್ಟೇ ರಿವ್ಯೂ ಮಾಡಬೇಕು ತನ್ನ ಡಿಸಿಷನನ್ನು, ತೀರ್ಪನ್ನು 50% ಕ್ರಾಸ್ ಮಾಡೋ ವಿಚಾರದಲ್ಲಿ. ಇಲ್ಲಿದ್ರೆ ಇದು ಇನ್ನೊಂದು ಬೋಳೆ ಭಾಷಣ ಅಷ್ಟೇ. ಬೆಂಗಳೂರಿನಲ್ಲಿ BBMC ಕಸದ ಲಾರಿಗೆ ಮತ್ತಿಬ್ಬರು ಬಲಿ. CID ಸರ್ಕಲ್ ಬಳಿ ನಡೆದ ಬೈಕ್ ಅಪಘಾತದಲ್ಲಿ ಲಾರಿ ಹೊಡೆದಿದೆ. 15 ಮೀಟರ್ 15 ಅಡಿನೋ ಎಳಕೊಂಡು ಹೊಟ್ಟೋಗಿದೆಯಂತೆ. ಇಬ್ಬರು ಮೃತಪಟ್ಟಿದ್ದಾರೆ. ಯಾರೋ ಪ್ರಶಾಂತ್ ಮತ್ತು ಶಿಲ್ಪಾ ಅಂತ. ಈಗ ಅದಕ್ಕೆ ಏನು ಮಾಡೋಣ ಅಂತ ನೀವು ಏನೂ ಮಾಡೋಕ್ಕಾಗಲ್ಲ ಅದನ್ನು, ಯಾಕೆಂದರೆ ಅದರ ಪರಿಸ್ಥಿತಿ ಹಾಗಿದೆ. ಅದನ್ನು ಪೀಣ್ಯ ಅದು ಮೇಲ್ಸೇತುವೆ ಓಪನ್ ಮಾಡಿದ್ರಂತೆ ಭಾರಿ ವಾಹನಗಳಿಗೆ. ಅದರಿಂದ ಕೆಳಗೆ ದಟ್ಟಣೆ ಕಡಿಮೆ ಆಗುತ್ತೆ. ಎಲ್ಲಿ ಕಡಿಮೆ ಆಗುತ್ತೆ? ಮೇಲ್ ಜಾಸ್ತಿ ಆಗುತ್ತೆ, ಕೆಳಗಡೆ ಕಡಿಮೆ ಆಗುತ್ತೆ, ಮೇಲ್ ಜಾಸ್ತಿ ಆಗುತ್ತೆ ಅಷ್ಟೇ. ಎಲ್ಲಿ ಕಡಿಮೆ ಆಗುತ್ತೆ? ಒಂದು. ನಂಬರ್ 2, ಈಗ NHAನವರು ಹೇಳ್ಬಿಟ್ಟಿದ್ದಾರಂತೆ, ನೋಡಿ ಭಾರಿ ವಾಹನಗಳು 40 ಕಿಲೋಮೀಟರ್ ಮೇಲೆ ಹೋಗಬಾರ್ದಪ್ಪ ಅಂತ ಹೇಳಿದ್ದಾರೆ. ಆಮೇಲೆ ಸೇತುವೆದು ಅದೇನದು ಎಡಭಾಗದಲ್ಲಿ ಎಡಪಥದಲ್ಲಿ ಮಾತ್ರ ಹೋಗ್ಬೇಕಪ್ಪ ಅಂತ ಹೇಳಿದಾರಂತೆ. ನೋಡಿಲ್ವಾ ನಾವು ಎಲ್ಲೂ ಫಾಲೋ ಮಾಡ್ತೀರಿ ಅಂತ. ಅದು ಬಲಗಡೆನೇ ಹೋಗೋದು, ಎಡಗಡೆ 2 ವೀಲರೇ ಇರುತ್ತೆ, ಅದು 2 ಲೈನು. ಕಾರ್ಗಳ ಹಿಂದೆನೇ ಹೋಗಬೇಕು, ಬೇರೆ ದಾರಿ ಇಲ್ಲ. ಆ ಮೇಲ್ಸೇತುವೆನಲ್ಲಿ ಲಾರಿಗಳು, ಬಸ್ ಆದರೂ ಓಕೆ, ಲಾರಿಗಳನ್ನು ಬಿಡಲೇಬೇಕು ಎಂಬ ಹಠ ಯಾಕೆ ಅಂತ ನನಗೆ ಗೊತ್ತಿಲ್ಲ. ಟ್ರಾಫಿಕ್ ರಿಲೀಫ್ ಸಿಗುತ್ತೆ ಅಂತಾರೆ, ಕೆಳಗಡೆ ಸಿಗುತ್ತೆ ಅಂತ ಮೇಲಕ್ಕೆ ಬರುತ್ತದೋ, ಅಷ್ಟೇ ವ್ಯತ್ಯಾಸ. ಎಸ್. ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಪದಕದ ಆಸೆ. 10 ಮೀಟರ್ ಏರ್ ರೈಫಲ್ ಮಿಕ್ಸ್ಡ್ ವಿಭಾಗದಲ್ಲಿ ಮನು ಬಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಕಂಚಿನ ಪದಕಕ್ಕಾಗಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಅರ್ಜುನ್ ಏರ್ ರೈಫಲ್ ವಿಭಾಗದಲ್ಲಿ ಕೂದಲೆಳೆ ಅಂತರದಲ್ಲಿ ಪದಕ ಹೋಗ್ಬಿಟ್ಟಿದೆ. ಅಯ್ಯಯ್ಯೋ, 4ನೇ ಸ್ಥಾನ ಬಂದ್ಬಿಟ್ಟಿದೆ. ಛೇ. 10 ಮೀಟರ್ ಏರ್ ರೈಫಲ್ನಲ್ಲಿ ರಮಿತಾ 7ನೇ ಸ್ಥಾನಕ್ಕೆ ಸೀಮಿತರಾದರು. ಬ್ಯಾಡ್ಮಿಂಟನಲ್ಲೂ ಕ್ವಾರ್ಟರ್ ಫೈನಲ್ಗೇನೋ ಹೋಗಿದ್ದೀವಿ. ಮಹಿಳೆಯರ ಡಬಲ್ಸ್ನಲ್ಲಿ ಸೋಲಾಗಿದೆ. ಇಟ್ಸ್ ಆಲ್ ರೈಟ್. ಈಗ ನೋಡೋಣ ಯಾವ್ಯಾವುದಕ್ಕೆ ಏನೇನು ಬರುತ್ತೆ ಅಂತ ಕತೆ. ಆಮೇಲೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಲುಕಿ ಜೈಲಿನಲ್ಲಿರುವ ನಟ ದರ್ಶನ್ ಮನೆಯೂಟಕ್ಕಾಗಿಯೇ ಅವಕಾಶವನ್ನು ಮಾಡಿಕೊಡದ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು. ಅರ್ಜಿ ಕೂಡ ವಿಚಾರಣೆಗೆ ಬರಬೇಕಾಗಿತ್ತು ಇವತ್ತು, ಆದರೆ ಅದಕ್ಕೂ ಮೊದಲೇ ಇವತ್ತು ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. ತಾಂತ್ರಿಕ ಕಾರಣದಿಂದಾಗಿ ಹೊಸದಾಗಿ ಅರ್ಜಿಯನ್ನು ಹಾಕಲಿಕ್ಕೆ ಹೈಕೋರ್ಟ್ ಅನುಮತಿಯನ್ನು ಮಾಡಿಕೊಟ್ಟಿದೆ. ಇನ್ನು ಕೊಲ್ಲೂರಿನಲ್ಲಿ ಮೊನ್ನೆ ಚಂಡಿಕಾ ಯಾಗವನ್ನು ಮಾಡಿಸಿದ್ರು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ಅದರ ಪ್ರಸಾದವನ್ನು ದರ್ಶನ್ ಅವರಿಗೆ ತಲುಪಿಸಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ಪೋಷಕರು ಸಹ ಇವತ್ತು ಅವರನ್ನ ಭೇಟಿ ಮಾಡಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಮತ್ತೊಬ್ಬ ಭಾರತೀಯ ಬಲಿಯಾಗಿದ್ದಾನೆ. ರಷ್ಯಾದ ಫ್ರಂಟ್ ಲೈನಲ್ಲಿ ಕೆಲಸ ಮಾಡ್ತಿದ್ದಂತೆ ಹರಿಯಾಣದ 22 ವರ್ಷದ ಯುವಕ ರವಿ ಮೌನ್ ಅಂತ ಮೃತಪಟ್ಟಿರು. ಈ ವಿಚಾರವನ್ನು ಮಾಸ್ಕೋದಲ್ಲಿರುವ ಭಾರತ ರಾಯಭಾರ ಕಚೇರಿ ದೃಢೀಕರಿಸಿದೆ. ಆದರೆ ಅವನು ಹೇಗೆ ಸತ್ತಿದ್ದಾನೆ ಈ ಹುಡುಗ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾರಿಗೆ ವಿಭಾಗದಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಆಮಿಷ ಒಡ್ಡಿ ಅವನನ್ನು ಏಜೆಂಟ್ ಒಬ್ಬ ಜನವರಿಲಿ ರಷ್ಯಾ ಕರ್ಕೊಂಡೋಗಿದ್ದಂತೆ ಅಂತ ಅವ್ರ ಸೋದರ ಹೇಳ್ತಿದ್ದಾರೆ. ಈಗ ಸೇನೆಯಲ್ಲಿರುವ ಭಾರತೀಯರನ್ನು ಸುರಕ್ಷಿತವಾಗಿ ವಾಪಸ್ ಕಳಿಸ್ತೀವಿ ಅಂತ 2 ವಾರದಷ್ಟೇ ಹಿಂದೆ ಮೋದಿಗೆ ಅಧ್ಯಕ್ಷ ಪುಟಿನ್ ಭರವಸೆ ಕೊಟ್ಟಿದ್ರು. ಅದನ್ನು ಕ್ವಿಕ್ಕಾಗಿ ಜಾರಿಗೆ ತರಬೇಕು. ಎಲ್ಲೆಲ್ಲಿ ತಗಲಾಕೊಂಡಿದ್ದಾರೋ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ವೋ. ಇಲ್ಲ ನಾನು ಫೈಟಿಂಗ್ ಮಾಡಲೇಬೇಕಂತಿದ್ದು. ಹೌದು, ಅವ್ನು ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಹೋಗುವ ಕಡೆ ಫೈಟಿಂಗಿಗೆ ಏನು ಬೇಕು. ಇಲ್ಲ ನಮ್ಮನ್ನು ಬಂದು ಸಿಗಾಕಿಸ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರು ಯಥಾಕೊಂಡು ಆಚೆ ಬಂದ್ಬಿಡ್ಬೇಕು. ನಾವು ಅದನ್ನು ಬೇಗ ಜಾರಿಗೆ ತರಬೇಕು. ಫ್ರೆಂಡ್ ಪುಟಿನ್ ಅಂದ್ಬಿಟ್ಟು ಇವರು ಅಳ್ಳಾಡ್ಕೊಂಡು 3 ತಿಂಗಳು ಬಿಟ್ಕೊಂಬಂದ್ಮೇಲೆ ಎಷ್ಟು ಹಣ ಬಂದಮೇಲೆ ನೀವು ತಂದ್ರಷ್ಟು ಬಿಟ್ರಷ್ಟು ಸುಮ್ಮನೆ ವೇಸ್ಟು. ಆದಷ್ಟು ಬೇಗ ಮಾಡಬೇಕಷ್ಟೇ. ಅಷ್ಟೇ.